ನಗರ ಪ್ರದೇಶದಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ಮನೆ ಮನೆಗೆ ಶುದ್ಧ ಕುಡಿಯುವ ನೀರನ್ನ ಕೊಡಬೇಕು ಅನ್ನೋ ಒಂದು ಪದ್ಧತಿಯಿಂದ ಇವತ್ತೇನು ಜಲಜೀವನ್ ಮಿಷನ್, ಇದು ಗ್ರಾಮೀಣ ಪ್ರದೇಶದ ಬಡವರ ಮನೆಗಳಿಗೆ ನಲ್ಲಿ ಮೂಲಕ ಕೊಡುವಂತ ಯೋಜನೆ ಜಲ್ ಜೀವನ್ ಮಿಷನ್. ಇವತ್ತು ಅಮೃತ್ ಯೋಜನೆ ಬಂದು ನಗರ ನಿವಾಸಿಗಳಿಗೆ, ನಗರದಲ್ಲಿ ಪಟ್ಟಣಗಳಲ್ಲಿ ಯಾರು ವಾಸ ಮಾಡಿದ್ದಾರೆ ಅವರ ಮನೆಗಳಿಗೆ ಹತ್ತಿರದಲ್ಲಿರ್ತಕ್ಕಂಥ ಕೆರೆಗಳ ಮೂಲಕ, ಪೈಪ್ಲೈನ್ ಮೂಲಕ ಹಾಕಿ ಇಲ್ಲಿ ಅವರಿಗೆ ಅದಕ್ಕೆ ಬೇಕಾದಂಥ ಟ್ಯಾಂಕ್ಸ್ ಅನ್ನ, ಶುದ್ಧೀಕರಣದ ಘಟಕಗಳನ್ನ ಇದೆಲ್ಲ ನಿರ್ಮಾಣ ಮಾಡುವಂತ ಯೋಜನೆ. ಅದರ ಭಾಗವಾಗಿ ಇವತ್ತು ಗುಡಿಬಂಡೆ ನಗರ, ಗೌರಿಬಿದನೂರು ನಗರ, ಚಿಕ್ಕಬಳ್ಳಾಪುರ ನಗರ, ಬಾಗೇಪಲ್ಲಿ ಪಟ್ಟಣ, ಇಷ್ಟು ನಗರಗಳಲ್ಲಿ ಅಂದ್ರೆ ಇಡೀ ನಮ್ಮ ಜಿಲ್ಲೆಯಲ್ಲಿ 313 ಕೋಟಿ ರೂಪಾಯಿಗಳ ಯೋಜನೆ. ಅದರಲ್ಲಿ ಕೇಂದ್ರ ಸರ್ಕಾರ, ನಮ್ಮ ಸರ್ಕಾರ ನಾವೆಷ್ಟು ಕೊಟ್ಟಿದ್ದೀವಿ ಅಂದ್ರೆ 50%. ರಾಜ್ಯ ಸರ್ಕಾರ ಎಷ್ಟು ಕೊಟ್ಟಿದೆ? 40%. ಇನ್ನು ಮಿಕ್ಕಿರ್ತಕ್ಕಂಥ 10% ಯಾರು? ಆ ಸ್ಥಳೀಯ ನಗರಸಭೆ ಇರ್ಬೋದು, ಪಟ್ಟಣ ಪಂಚಾಯತಿಯಲ್ಲಿ ಅಲೋಕೇಶನ್ ಆಗಿರೋ ಫಂಡ್ಸ್. ಹಾಗಾಗಿ ಇದರ ಸ್ಫೂರ್ತಿ ಯಾರು ಅಂತಂದ್ರೆ ಕೇಂದ್ರ ಸರ್ಕಾರ, ಮಾನ್ಯ ನರೇಂದ್ರ ಮೋದಿ. ಇವತ್ತು ಇದನ್ನ ಸದ್ಬಳಕೆ ಮಾಡ್ಕೊಳ್ಳಿ. ಗುಡಿಬಂಡೆ ಪಟ್ಟಣದಲ್ಲಿ ನಾನು ಮಾತು ಕೊಟ್ಟಿದ್ದೆ ನನ್ನ ಚುನಾವಣೆಗೆ ಮುಂಚೆ ಕೂಡ. ಇವತ್ತು ನಮ್ಮ ಕೇಂದ್ರ ಸರ್ಕಾರ ಕುಡಿಯೋ ನೀರಿಗೆ ಒತ್ತಾಯವನ್ನ ಕೊಟ್ಟಿದೆ. ರಾಜ್ಯ ಸರ್ಕಾರ ಕೂಡ 40% ಕೊಟ್ಟಿದ್ದಾರೆ ಅನುದಾನ. ಹಾಗಾಗಿ ಅವ್ರಿಗೂ ಕೂಡ ನಾನು ಅಭಿನಂದಿಸ್ತೇನೆ. ಇಂಥ ಯೋಜನೆಗಳು ಯಾವಾಗಲೂ ಆಗಬೇಕಾಗಿತ್ತು. ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳು ಆಗಬೇಕಾಗಿತ್ತು. ಈಗ ನಾವು ಮನೆಗಳಿಗೆ ನಲ್ಲಿ ಮೂಲಕ ನೀರನ್ನು ಕೊಡ್ತಾ ಇದ್ದೀವಿ. ಇವತ್ತು ಗುಡಿಬಂಡೆ ನಗರದ, ಪಟ್ಟಣದ ಎಲ್ಲ ನಿವಾಸಿಗಳು ಆದಷ್ಟು ಈ ಯೋಜನೆಯನ್ನ 1.5 ವರ್ಷದಲ್ಲಿ ಮುಗಿಸ್ತೇವೆ. ನಿಮ್ಗೆಲ್ಲ ಕೂಡ ನಲ್ಲಿ ಮೂಲಕ ನಿಮ್ಮ ಮನೆಗಳಿಗೆ ನೀರು ಕೊಡುವಂತ ಕೆಲಸ ಮಾಡ್ತೇವೆ ಈ ಸಂದರ್ಭದಲ್ಲಿ. ಮತ್ತು ಸ್ಥಳೀಯವಾಗಿ ಸ್ಥಳೀಯ ಶಾಸಕರಿರ್ಬೋದು ಅಥವಾ ನಗರಾಭಿವೃದ್ಧಿ ಸಚಿವರಿರ್ಬೋದು, ಇವರೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ.